ಆರೋಗ್ಯಕ್ಕೂ ಭಾಳ ಇಷ್ಟ. ಬಟ್ ಹಂಗಂತಂದ್ರೆ ಯಾವುದೂ ರೆಗ್ಯುಲರ್ ಆಗಿ ತೊಗೋಬಾರ್ದು ಅಂತಂದು ಈ ಸತಿ ಎಲ್ಲನೂ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಷ್ಟು ಯೂಸ್ ಮಾಡಕ್ಕೆ ನಾನು ವೈಟ್ ಹಚ್ಬಿಡ್ತಾವೆ ಸ್ವಲ್ಪ ದಿನ ಆದಮೇಲೆ ಬಿಸಿಲೇ ಹಾಕಾಕ್ತೇನೆ. ಇವು ಸ್ವಲ್ಪ ಕಾಸಿದ್ದು ಗ್ರೀನ್ ಟೀನು ರೆಡಿ ಆಗೈತಿ. ಇವತ್ತು ಅದು ಗೋದಂಬಿಗೆ ಸ್ಟಾಟಸ್ ಆಗಿ ನಾವು ನೋಡಿರ್ತಿಲ್ಲ ನಾನು. ಅದಕ್ಕೆ ತೊಂಡೆಕಾಯಿ ಒಳಗೆ ಒಂದು ಆಲೂ ಹಾಕಿ ಆಲೂ ಪಲ್ಯ ಮತ್ತು ಅವಲಕ್ಕಿ ಮಾಡ್ಬೇಕು ಅಂದ್ಕೊಂಡೆ. ಇವ್ರಿಗೆ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಒಂದು 2 ನಿಮಿಷ ಬಿಟ್ಟು ಕುಡಿತೀನಿ ಅದನ್ನು. ಗಿರ್ಬಿಟ್ಟು ನಾದಿಟ್ಟೇನೆ, ಸ್ವಲ್ಪ ಹಾಲಿದ್ದು ಅದನ್ನು ಹೊರಗೆ ಹಾಕಿ ನಾದಿಟ್ಟೇನೆ. ಈಗ ಪಟ ಒಂದು ಸೈಡಿಗೆ ಇಟ್ಟು ಇವನ್ನೆಲ್ಲ ಹೆರಚಿ ಒಗ್ಗರಣೆ ಕೊಡ್ತೀನಿ. ಒಂದು ಸೈಡ್ ಪಲ್ಯ, ಒಂದು ಸೈಡ್ ಏನಿದೆ ಅವಲಕ್ಕಿ, 2 ಒಗ್ಗರಣೆ ಕೊಟ್ಟು ಪಟಾಕ್ಸಿ ಚಪಾತಿ ಲಾಟಿಸಿ ಹೆಂಗಾರೆ 6:30 ಒಳಗೆ ಎಲ್ಲ ಮುಗಿಸಿ ಹೋಗ್ಬೇಕು. ಯಾಕಂದ್ರೆ ಇಲ್ಲಿ ಒಂದು ಹಾಫ್ ಆನ್ ಅವರ್ ಲೇಟ್ ಆಯ್ತದೆ, ಮುಂದೆ ಎಲ್ಲನೂ ಲೇಟ್ ಆಗಿಬಿಡ್ತೈತೆ. ಬರ್ರಿ ಇವತ್ತು ಸೂರ್ಯೋದಯ ನೋಡೋದು. ಯಾಕಂದರೆ ಭಾಳ ದಿನ ಆಗಿತ್ತು ಬರೀ ಮಾಡಿತ್ತು, ಅದು ಮಾಡೋದು ಬರ್ತೋದು ಅಂತ ಆಗ್ತಿದ್ದೆ. ಇಟ್ಸ್ ಬ್ಯೂಟಿಫುಲ್. ಇಲ್ಲಿಂದ ಪರ್ಫೆಕ್ಟ್. ಇದೆಲ್ಲ ನಾಯಿ ವಾಕಿ ಕರ್ಕೊಂಡ್ಬಂದಾರ ನೋಡ್ರಿ. ಆಲ್ಮೋಸ್ಟ್ ಆಯಿತು. ಸಿಕ್ಸ್ ಫೈ ಆಗೈತಿ. ಪಟ ಎಲ್ಲ ಕೆಲಸ ಮಾಡ್ತೀನಿ. ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಕ್ಕೊಂಡಿರ್ತೇನೆ, ಕಸ ಪರಿಶೆ ಮಾಡಿ ಬೆಳಿಗ್ಗೆ ಎದ್ಮೇಲೆ ಹೊಲಸಿ ಮನಸ್ಸಾಗಲ್ಲ. ಇದು ಬಾಳ್ಗೆ ಮೊನ್ನೆ ಗೋಂಗೂರ ಮಾಡಾತ್ಲೆ ಆ ಹುಳಿ ಹಂಗೆ ಆಗ್ಬಿಟ್ಟೈತಿ. ಐರನ್ ಇರುತ್ತೆ. ಪಟಾಕ್ಸಿ ಅಡುಗೆ ಹಾಕಿ ಎಣ್ಣೆ ಹಾಕ್ತೀನಿ. ಎರಡಕ್ಕೂ ಸ್ವಲ್ಪ ಹಾಕಿದ್ರೆ ಸಾಕು. ಈ ಪಲ್ಯಕ್ಕೆ ಡೈರೆಕ್ಟ್ ಕರಿಬೇವು ಹಾಕ್ಬಿಡ್ತೀನಿ. ಸ್ವಲ್ಪ ಅವಲಕ್ಕಿ ಬಿಟ್ಟು ಹಾಕೋಣ. ನನ್ನ ಮಕ್ಕಳಿಗೆ ಖಾರ ಬೇಡ ಅಂತಾರೆ. ನಾನು ಅವಲಕ್ಕಿ ತಿನ್ನೋ ಡೌಟ್, ಯಾಕಂದ್ರೆ ಇದಕ್ಕೆ ಹೋಗಬೇಕು. ಎಂತ ಹಣ್ಣಿನ ತಿಂದು ಹೋಗ್ಬಿಡುತ್ತೆ. ಟೈಮ್ ಭಾಳ ಆಗ್ತೈತಿ, ನಾಷ್ಟ ಮಾಡೋಕ್ಕಿರಲ್ಲ. ಈ ಪಲ್ಯ ಒಳಗೆ ಒಂದ್ಸರಿ ಟೊಮೆಟೊ ಒಳಗಡೆ ಹೆಚ್ಚಿಗೆ ಹಾಕಿದ್ರೆ ಗ್ರೇವಿ ಜೊತೆ ಇರ್ತೈತಿ.
ಮತ್ತು ಖುಷಿಗೂ ತಿಂತಾರೆ. ಇಲ್ಲ ಬರೀ ಅವ್ರು ಕೈ ಬಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಇದಿಷ್ಟು ಟೊಮೆಟೊ ಒಳಗೆ ಅವ್ರಿಗೆ ಕಡಿಮೆ ಸ್ವಲ್ಪ ಹಿಂಗೆ ಹಾಕ್ತೇನೆ. ಸಾಸ್ ಹಾಕಿದ್ರೆ ಎಣ್ಣೆಗೆ ಹಾಕ್ತೀನಿ, ಎದ್ದು ಎಣ್ಣೆ ಹಾಕ್ತೀನಿ. ನೀವು ತೊಂಡೆಕಾಯಿ ಹಚ್ಚಿಟ್ಕೊಂಡೆ ನೋಡಿರಿ. ಇದಕ್ಕೆ ನೀರು ಬೇಕಾಗಿಲ್ಲ, ಇವಾಗ ನೀರು ಬಿಡ್ತಾವೆ. ಆರೋಗ್ಯಕ್ಕೆ ಭಾಳ ಚಲೋ ತೊಂಡೆಕಾಯಿ. ಈ ಕಡೆ ಜನ ಇವನ್ನ ಒಳ್ಳೆ ಚಿಪ್ಸ್ ಜೊತೆ ಫ್ರೈ ಮಾಡಿಬಿಡ್ತಾರೆ. ಏನು ಫಂಕ್ಷನ್ ಇದ್ದರೆ ಸ್ವಲ್ಪ ಹಾಕೋದು ಕಡ್ಲಿ ಹಿಟ್ಟೆಲ್ಲ ಹಚ್ಚಿ ಗೋಧಿ ಮೆಣಸಿನಕಾಯಿ ಫ್ರೈ ಮಾಡಿಬಿಡ್ತಾರೆ, ಚಲೋ ಅನಿಸುತ್ತೆ. ಸ್ವಲ್ಪ ಹಿಂಗೆ ಬಿಡ್ತಾನೆ. ಇದಕ್ಕೆ ಅವಲಕ್ಕಿ ತೋರಿಸಿ ಹಾಕ್ತಾರೆ. ಹಾಕಿ ಅಷ್ಟಾಗಿ ಇದು ನೋಡಿರಿ, ನಾವು ಮಸಾಲೆ ಹಾಕೋದು ಇಷ್ಟ. ಇದಕ್ಕೆ ಯಾವುದೋ ಪಲ್ಯಕ್ಕಾದರೂ ಕೊಬ್ಬರಿ ಕಸಕಸಿದ ಹುರಿದು ಪುಡಿ ಮಾಡಿದ್ದೆ. ಇದನ್ನು ಅರಿಶಿನ ಪುಡಿ ಫಸ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಅರಿಶಿನ ಬೇಯಿಸಿ ಅರಿಶಿನ ಬೇಯಿಸೋದು ಕೇಳ್ಕೊಂಡು ಬರಬೇಕು. ಇದು ಹಾಕ್ತಿದ್ದೀವಿ. ಅದು ಇನ್ನೊಂದು ಕಡೆ ಅವ್ರು ಪುಡಿ ಅಷ್ಟೇ ಹಾಕ್ತಾರಂತವ್ರು. 1:30 ಅಷ್ಟು ಹಾಕ್ತಾನೆ, ಯಾಕಂದರೆ ಖಾರ ಸ್ವಲ್ಪ ಕಡಿಮೆ ತಿಂತಾರೆ ಮತ್ತು ಖಾರ ಸಲ ತಿನ್ನಂಗೆ ಇರೋರು. ಧನಿಯಾ ಪುಡಿನೂ 1 ಚಮಚ ಅಷ್ಟು ಹಾಕ್ತಾರೆ. ಆಮೇಲೆ ಕೊಬ್ಬರಿ ಪುಡಿನೂ 1 ಚಮಚ ಹಾಕ್ತಾನೆ. ಒಂದು 2 ಹಾಕ್ಬೇಕು, ಒಂದು ಸ್ವಲ್ಪ ಗ್ರೇವಿ ಜೊತೆ ಹಾಕ್ಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಚ್ಚಿಟ್ಕೊಂಡ್ರೆ ಇವ್ರು ಹಾಕ್ತಾನೆ. ಆಯ್ತು, ಇದಕ್ಕೆ ಎರಡು ಹಾಕೊಂಡು ಮುಗಿತು. ಸ್ವಲ್ಪ ಇದನ್ನು ಬೇಯಬೇಕು. ಇದನ್ನು ನನ್ನ ಸೈಡ್ ಇಟ್ಟು ಚಪಾತಿ ಹಚ್ಚಿಡ್ತೇನೆ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದೊಂದೇ ನೀರು ಹಾಕಿದ್ರೆ ಮತ್ತು ಅದೊಂಥರ ಬೇರೆ ಹೋಗ್ಬಿಡ್ತೈತಿ. ಅವಲಕ್ಕಿ ತೋರಿಸಿಟ್ಟೇನೆ. ಅವಲಕ್ಕಿ ತೋರಿಸಿ 1-2 ನಿಮಿಷ ಆದಮೇಲೆ ಹಾಕಬೇಕು, ಯಾಕಂದರೆ ಅದು ಉದುರು ಆಗ್ತಾವೆ. ನಾನು ನಾರ್ಮಲ್ ಹಿಟ್ಟು ಸೋಸು ಸಾನಿಗೆಲ್ಲ ರೆಡಿ ಮಾಡಿಬಿಡ್ತದೆ, ಸಪ್ರೇಟ್ ಅದಕ್ಕೆ ಇಲ್ಲ. ನಾನು ಇದಕ್ಕೆ ಕೊತ್ತಂಬರಿ ಪರ್ಪಸ್ಲೇ ಹಾಕ್ತದೆ, ಯಾಕಂದ್ರೆ ನಾ ಹತ್ರ ತಿನ್ನಂಗಿಲ್ಲ. ನನಗೆ ಕೊತ್ತಂಬರಿ ಭಾಳ ಇಷ್ಟ. ಮತ್ತು ಅವ್ರಿಗೆ ಯಾರಿಗೂ ಕೊತ್ತಂಬರಿ ಸೇರಿಲ್ಲ ಪಾಪ, ಸ್ವಲ್ಪ ತೆಗೆದು ಕೊಡೋದು ಆಗ್ತೈತಿ. 6:20 10 ನಿಮಿಷ ಚಪಾತಿ ಮಾಡಿ ಹುಡುಗರಿಗೆ ಕಟ್ತಿರ್ತೀನಿ. ಆ್ಯಕ್ಚುಲಿ ಟೈಮ್ ಆದಂಗೆ ಇನ್ನೂ ಇದಾದಂಗೆ ಆಗುತ್ತೆ. ಫಾಸ್ಟ್ ಮಾಡೋ ಸ್ಟಾರ್ಟಿಂಗ್ ಬಂದಿದ್ದು ಬೇರೆ ಸ್ಪೀಡ್ ಹೋಗ್ಕೋತ ಟೈಮ್ ಇದಾಗ್ತೈತಿ. ಚಪಾತಿ ಹಂಚಲ್ಲಿ ತೊಗೊಂಬರ್ತೀನಿ. ಬೇರೆ ಹಂಚಕ್ಕೆ ಚಪಾತಿ ಬೀಜ ಡೋರ್ ಓಪನ್ ಇರ್ತದೆ. ಇಲ್ಲ ಚಪಾತಿ ಹಂಚಿ ಚಪಾತಿ ಮಾಡೋಕ್ಕೆ ಹಿಟ್ಟು ಕಡಿಮೆ ಐತಿ. ಆಮೇಲೆ ನಾನು ಇವತ್ತು ಜಾಸ್ತಿ ಊಟ ಮಾಡೋದು ಫ್ರೂಟ್ಸ್ ತಿಂತಾರೆ. ಬರೀ ನಾವು ಊಟ ಮಾಡೋದಾಗೈತಿ. ಇದು ಸ್ವಲ್ಪ ತುಪ್ಪ ಕಾಯಿಟ್ಟೇನೆ, ಯಾಕಂದರೆ ಅದು ನಾನು ಚಪಾತಿ ಒಳಗೆ ತುಪ್ಪ ಹಚ್ಚಿ ಒಳಗೆ ತುಪ್ಪ ಹಚ್ತೀನಿ, ಮೇಲೆ ಒಳಗೆ ಹಚ್ತೀನಿ. ಇವಾಗ ಅವು ಕುಡಿತೀನಿ.
ಅಲ್ಲಿ ಸ್ವಲ್ಪ ಬೆಂದಿರಂಗಿರಲ್ಲ, ಅಲ್ಲಿ ಆಯಿಲ್ ಹಾಕಿ ಅದನ್ನು ಜಾಸ್ತಿ ಇದು ಮಾಡಿದ್ರೆ ಚಂದ ಸುಡ್ತೀವಿ. ಸ್ವಲ್ಪ ಚಪಾತಿನ ಅದ್ರೊಳಗೆ ಹಾಲು ಹಾಕ್ಲಿಕ್ಕೆ ಎಕ್ದಮ್ ಸಾಫ್ಟ್ ಆಗ್ತವೆ. ಎಷ್ಟೊತ್ತನ ಇಟ್ಟು ನೀವು ಇವತ್ತಿನ ನಾಳೆ ತಿಂದರೂ ನಿಮ್ಗೆ ಆ ಫೀಲ್ ಇರ್ತದೆ, ಸಾಫ್ಟ್ ಆಗ್ತದೆ. ಆಮೇಲೆ ಬಿಸಿ ಬೇಕಂದ್ರೆ ಅದನ್ನ ಬಿಸಿ ಮಾಡಿದರೆ ಹೊಸ ಫ್ರೆಶ್ ಬಿಸಿ ಮಾಡ್ತಾ ಹೆಂಗೆ ಆಗ್ತದೆ ಹಂಗೆ ಅನಿಸ್ತೈತಿ. ಆಯಿತು, ಚಪಾತಿ ಆಯಿತು. ಪಟ ಇವ್ರಿಗೆ ಡಬ್ಬಿ ಒಳಗೆ ಹಾಕಿ ನಾಷ್ಟ ಒಂದು ಸ್ವಲ್ಪ ಹಾಕಿ ಚಹಾ ಕೊಡಬೇಕು. ಓದೋದು ಡ್ಯಾಡಿ ಸ್ನಾನ ಎಲ್ಲ ಮಾಡಿಸ್ತಾರೆ. ಟೈಮ್ 6:30 ಆಗೋಯ್ತು, 6:40 ಆಯಿತು. ಈಗ ನೋಡಿರಿ ಡಬ್ಬಿ ಪ್ಯಾಕ್ ಮಾಡ್ತೀನಿ. ಚಪಾತಿ ಐತಿ, ಒಂದು ಬೆಲ್ಲ ಐತಿ, ಆಮೇಲೆ ಜಾಮ್ ಐತಿ, ಇದು ದೊಡ್ಡಗಟ್ಟಲೆ ಐತಿ. ಲಾಸ್ಟಿಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ರೆ ಆಗ್ತದೆ, ಬರೀ ಡ್ರೈ ಅಂತ. ಫಸ್ಟಿಗೆ ನಾನು ಹಸ್ಬೆಂಡ್ ಹಾಕ್ತೀನಿ. ಆ್ಯಕ್ಚುಲಿ ಅಡುಗೆ ಮಾಡೋದಕ್ಕಿಂತ ಈ ಡಬ್ಬಿ ಕಟ್ಟೋದು ಭಾಳ ಟೈಮ್ ತೊಗೊತೈತಿ. ಅದಕ್ಕೆ ರಾತ್ರಿ ಡಬ್ಬಿ ಹಿಂಗೆ ತೊಳೆದ ಇಟ್ಬಿಟ್ಟು ಈ ಶೋನಾಗ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಇಟ್ಟೇನೆ. ಆಮೇಲೆ ಈ ಡಾಲಿಗೆ ಜಾಮ್ ಬೇಕು, ಅವು ಒಂದ್ರಾಗ ಅರ್ಧ ಮಾಡಿ ಸುರಿಸುತ್ತೇನೆ. ಒಂದ್ರಾಗ ಜಾಮು, ಒಂದ್ರಾಗ ಬೆಲ್ಲ, ಪಲ್ಯ ಆ ಥರ ಹಾಕ್ಕೊಂಡು ಹೋಗ್ತೀನಿ. ಅದಕ್ಕೆ ಎಣ್ಣೆ ಚಪಾತಿ ಹಾಕಿ ಅಷ್ಟೇ ಡ್ರೈ ಹಾಕಿ ಪಲ್ಯ ಮತ್ತು ಅಷ್ಟೇ ರೀಸನ್ ಇಟ್ಕೊಳ್ತೀನಿ ಅಂತ ಇಲ್ಲ ಅವರು. ಸ್ವಲ್ಪ ಅವಲಕ್ಕಿ ಎಷ್ಟು ಡಬ್ಬಿ ಹಾಕ್ತೀನಿ. ಇವ್ರ ಮಕ್ಕಳು ಇಲ್ಲೇ ತಿಂತಾರೆ, ಹಸ್ಬೆಂಡ್ ಆಫೀಸ್ಗೆ ತಿಂತಾರೆ. ಅವಲಕ್ಕಿ ಅಂದರೆ ನಮ್ಮ ಮನ್ಯಾಗ ಆಲ್ಮೋಸ್ಟ್ ನಾನು ಹೋದ್ರೆ ತಿಂದ್ಬಿಟ್ಟು ಅವ್ರಿಗೆಲ್ಲ ಇಷ್ಟ. ನನಗೆ ಅಷ್ಟು ಇಷ್ಟ ಆಗಲ್ಲ ಅವಲಕ್ಕಿ.
ಉಪ್ಪಿಟ್ಟು ಇಷ್ಟ, ಬಟ್ ಇವ್ರು ಯಾರು ತಿನ್ನಲ್ಲ ಅಂತ ನಾನು ಮಾಡ್ಕೊಳ್ದಾಗ್ಬಿಟ್ಟು. ಎಲ್ಲ ಡಬ್ಬಿ ರೆಡಿ ಆಯಿತು. ಇದು ಹಸ್ಬೆಂಡ್ದು, ಇಷ್ಟು ಶೋನದು, ಇದು ಡಾಲಿದು ಸ್ನ್ಯಾಕ್ಸ್